ಸೋರೆಕುಂಟೆ ಅಂಗನವಾಡಿ ಅವ್ಯವಸ್ಥೆ, ಸಮಯಕ್ಕೆ ಬಾರದ ಕಾರ್ಯಕರ್ತೆ. ಅಂಗನವಾಡಿ ಕಾರ್ಯಕರ್ತೆಯಿಂದ ಅವಧಿ ಮುಗಿದ ಆಹಾರ ವಿತರಣೆ. ಮಕ್ಕಳಿಗೆ ಅವಧಿ ಮುಗಿದ ಆಹಾರ ವಿತರಣೆ ತನಿಖೆಗೆ ಗ್ರಾಮಸ್ಥರ ಒತ್ತಾಯ. ಶಿರಾ ತಾಲೂಕು ಸೋರೆಕುಂಟೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಜೊತೆಗೆ ಅವಧಿ ಮುಗಿದ ಆಹಾರಗಳನ್ನ ಮಕ್ಕಳಿಗೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೊಟ್ಟರು ನಾವು ಅವಾಗಲೇ ಮಾತಾಡಿ ವಿಡಿಯೋ ಮಾಡಿಕ್ಕೆ ಈಗ ಹೊರಗಡೆ ಹೋಗಿ ಬರೋಷ್ಟಕ್ಕೆ ಡೇಟ್ ತಿದ್ದಿದ್ದಾರೆ. ಅಂದಕ್ಷಣ ಏನೋ ನೀವು ಹುಡುಗರಿಗೆ ಕೊಟ್ರಿ, ಇವರೇನೋ ತಿದ್ದಿರ್ತಾರೆ. ಹುಡುಗರಿಗೆ ಕೊಟ್ರೆ ಅವ್ರು ಹುಡುಗರು ಏನೋ ಹೆಚ್ಚು ಕಮ್ಮಿ ಎಷ್ಟು ದುಡ್ಡು ಕೊಡ್ತಾನೆ ಬರ್ತಾರ ಹುಡುಗರು. ಮತ್ತೆ ಒಂದು ಏನೋ ಪ್ರೂಫ್ ಹೇಳಿದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಮೆಚ್ಚುರಾಗಿರೋರಿಗೆ ಪ್ರೂಫ್ ಹೇಳಿದ್ರೆ ಅವನ್ನ ಡಾಕ್ಯುಮೆಂಟ್ಸ್ ನೀಟಾಗಿ ಹೇಳಕ್ ಬರಲ್ಲ. ಅವ್ರಿಗೆ 14 ಸತಿ ಓಡಾಡ್ತಾರೆ. ಅವ್ರು ಬಂದು ಅಕ್ಕ ಏನೇನ್ ಕೊಡ್ಬೇಕೇನೋ ಅಂದ್ರೆ ಇವ್ರನ್ನ ಕೇಳಿದ್ರೆ ಇಲ್ಲಿ ಸುಮಾರು ಒಂದು 5-6 ಸತಿ ಓಡಾಡ್ತಿದ್ದಾರೆ. VID ಕಾರ್ಡ್ ಬೇಕಂದ್ರೆ ಇವಾಗ ಅದನ್ನ ತರ ಕಳ್ಸಿದ್ರಿ, ಇವಾಗ ಅದಾಗ್ತಾನೆ ಇವಾಗ ತಿರುಗಿ 15 ದಿನ ಹೇಳ್ಕೊಂಡು ವಂಶವೃಕ್ಷ ಬೇಕು ಅಂತ ಹೇಳಿ ನಾನಿಂದ ಜ್ಯೋತಿ ಮೇಡಮ್ ಅವ್ರನ್ನೆಲ್ಲ ವಿಚಾರಿಸ್ಕೊಂಡ್ ಬಂದಿದ್ದೀನಿ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ಇವ್ರು ಅದಲ್ಲ ಇದು ಅಂತ ಬರೀ ಎಲ್ಲ ತಪ್ಪು ಹೇಳಿ ಅವ್ರಿಗೆ ಇನ್ನೂ ಭಾಗ್ಯಲಕ್ಷ್ಮಿ ಬಾಂಡ್ ಮೆಚ್ಚರಾದ್ರೂ ಅಮೌಂಟ್ ಪ್ರೂಫ್ ಇಸ್ಕೊಂಡು ಒಂದು ಅಮೌಂಟ್ ಬರಂಗ್ ಮಾಡ್ಕೊಡ್ತಾ ಇಲ್ಲ ಅವರು. ನಂತರ ಸಂದೀಪ್ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯಾದ ಭಾಗ್ಯಮ್ಮ ಅವರು ಸರಿಯಾಗಿ ಅಂಗನವಾಡಿಗೆ ಬರುವುದಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ನೀನು ಕೇಳಲು ಯಾರೂ ನನಗೆ ಅಧಿಕಾರಿಯೇ ಕೇಳೋದಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಹಾಗೂ ಅವಧಿ ಮುಗಿದ ಆಹಾರ ಪಟ್ಟಣಗಳನ್ನ ನೀಡಿದ್ದಾರೆ. ಅಂಗನವಾಡಿಗೆಂದು ಗ್ರಾಮಸ್ಥರು ಕೊಡುಗೆ ನೀಡಿದ್ದ ನೀರಿನ ಡ್ರಮ್ ಹಾಗೂ ಸ್ಟವ್ ಅನ್ನ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಗೆ ದಾಖಲಾತಿಗಳನ್ನ ನೀಡಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುತ್ತಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಾಯಿ ಪ್ರಕಾಶ್, ಮಂಜುಳಾ, ಅರ್ಪಿತಾ, ಶೋಭಾ, ನೇತ್ರ, ನಿಂಗಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ತಿಪ್ಪೇಶ್, ತಾವರೆಕೆರೆ. ಬೋರ್ಡ್ ಹಾಕ್ತಿರೋದು ಶಾಲಿನಿಯನ್ನು ನಿಮ್ಮ ಹಣಕಾಸಲ್ಲಿ ನಿಮ್ ದುಡ್ಡಲ್ಲಿ ನಾವು ಚೇರ್ ತಂದಿದೀವಿ ಅಂತ ನೀವು ಹೇಳೇ ಇಲ್ಲ. ಅವ್ರಿಗೆ ಕೊಟ್ಟಿರೋರ್ಗೆ ಹೇಳಿಲ್ವಲ್ಲ, ಯಾರು ಹೇಳ್ತೀರಾ ನೀವು? ಹಣ ಕೊಟ್ಟಿರೋದೆಲ್ಲ ಅದರಲ್ಲಿ ನೀವು ಕೊಟ್ಟಿರೋದೇ ಹೇಳಿಲ್ಲ ಅಂದ್ರೆ ಈಗ ನಾನು ದುಡ್ಡು ಕೊಟ್ಟಿದ್ದೀನಿ ನಿಮ್ಗೆ 1,000 ರೂಪಾಯಿನ. ನಾನು ಸೋರೆಕುಂಟೆ ಗ್ರಾಮದ ವಾಸಿ, ನಾನು ಸಂದೀಪ್ ಎಂ ಅಂತ ನನ್ನ ಹೆಸರು. ಇಲ್ಲಿ ಅಂಗನವಾಡಿ ಮೇಡಮ್ ಅವರು ಟೈಮಿಗೆ ಸರಿಯಾಗಿ ಡ್ಯೂಟಿಗೆ ಎಂಟ್ರಿನೇ ಆಗಲ್ಲ. ಬೇಗ 9-11 ಗಂಟೆಗೆ ಬರೋದು, ಮತ್ತೆ ಆಮೇಲಿಂದ 2 ಗಂಟೆ 2:15ಗೆಲ್ಲ ರಿಟರ್ನ್ ಹೋಗ್ಬಿಡೋದು. ಇಲ್ಲಿ ಯಾರು ಗ್ರಾಮಸ್ಥರು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಏನಾದರೂ ನಾವು ಹೋಗಿ ಕೇಳಿದ್ರೆ ನಾನು ಆಫೀಸಲ್ಲಿ ಕೇಳ್ಕೊಂಡೋಗಿದ್ದೀನಿ ಅಂತ ಹೇಳಿ ತಿಂಗಳಿಗೆ 15 ದಿನ ಮಾತ್ರನೇ ಇವರು ಕರೆಕ್ಟಾಗಿ ಡ್ಯೂಟಿ ಮಾಡೋದು. ಇನ್ನು 15 ದಿನದಲ್ಲಿ ಕೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ಆ ಕಾರಣಕ್ಕೆ ನಾನು ನೆನ್ನೆ ಬಂದು ಕೇಳಿದೆ, ಏನಕ್ಕೆ ಲೇಟಾಗಿ ಬಂದಿದ್ದೀರಾ ಮೇಡಮ್ ನೀವು ಡ್ಯೂಟಿಗೆ ಅಂತ ಕೇಳಿದೆ. ಅದಕ್ಕೆ ನೀನ್ ಯಾರು ಕೇಳಕ್ಕೆ ಅಂತ ನನ್ನೇ ಕೇಳಿದ್ರು. ನಾನು ಇವ್ರಿಗೆ ಗ್ರಾಮಸ್ಥ, ನಾನು ಏನ್ ಕೇಳಿದ್ರು ನೀವು ಕ್ವಶನ್ ಮಾಡ್ಬೇಕು ಮೇಡಮ್, ಅಂಗನವಾಡಿ ಸಂಬಂಧಪಟ್ಟಂಗೆ ನಮಗೆ ಗೊತ್ತಿದ್ದ ವಿಚಾರ ನಾವು ನಿನ್ನ ಹತ್ರ ಕೇಳ್ತೀವಿ, ನೀವು ನನಗೆ ಆನ್ಸರ್ ಮಾಡ್ಬೇಕು ಅಂದಿದ್ಕೆ ನೀನು ನನ್ನ ಅಧಿಕಾರಿನೇ ಕೇಳಂಗಿಲ್ಲ, ನನ್ನ ಅಧಿಕಾರಿನೇ ನಾನು ಕೇಳ್ತಾ ಇಲ್ಲ, ನೀನ್ ಯಾರು ನಾನು ಕೇಳಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯ್ತು ಸರಿ ಆಯ್ತು, ಯಾರನ್ನ ಗ್ರಾಮಸ್ಥರು ಇನ್ನ ಕರ್ಕೊಂಬಂದು ಕೇಳಿಸ್ತೀನಿ ಹೇಳ್ರಿ ಅಂತ ಹೇಳಿ ನಾನು ರಿಟರ್ನ್ ಹೋದಾದ್ಮೇಲೆ ತಿರ್ಗಿ ಆಮೇಲಿಂದ ನೆನ್ನೆ 5 ಜನನ ಫುಡ್ ಕೊಡ್ತೀವಿ ಅಂತ ಹೇಳಿ ಕರ್ಸಿದ್ದಾರೆ. ಅವ್ರಿಗೆ 5 ಜನಕ್ಕೆ ಅವ್ರ ಹತ್ರ ಅವ್ರ ಮಾತು ಕೇಳ್ದಿಲ್ದಾರ ಬಂದಿದ್ದಕ್ಕೆ ಅವ್ರಿಗೆ 5 ಜನಕ್ಕೆ ನಾನು ಕೊಡಲ್ಲ, ವಾಪಸ್ ಹೋಗ್ರಿ, 20 ಜನ ಒಂದೇ ಸಲ ಬಂದಾಗಲೇ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಮತ್ತೆ ವಾಪಸ್ ಕಳ್ಸಿದ್ದಾರೆ. ಹಿಂಗೆ ಅಂತ ಹೇಳದೆ ಹೊರತು ಇವ್ರು ಏನೇನಕ್ಕೂ ರೆಡಿ ಇಲ್ಲ. ನಾವೇನಾದ್ರೂ ಬಂದು ಏನಾದ್ರೂ ತೋರಿಸ್ರಿ ಮೇಡಮ್ ನೀವೇನು ಏನ್ ಮಾಡಿದೀರಾ ಅಂತ ಕೇಳಿದ್ರೆ ಏನು ಹೇಳಕ್ಕಲ್ಲ. ಹುಡುಗರ್ನ ನಾವು ಕೇಳಿದ್ವಿ, ಯಾರು ನಿಮಗೆ ಟೀಚ್ ಮಾಡೋದು, ಯಾರು ಹೇಳ್ಕೊಡ್ತಾರೆ ನಿಮ್ಗೆಲ್ಲನ ಅಂತ ಕೇಳಿದ್ರೆ ಅವರು ಆಯಾ ಮಾಡೋರ್ನ ತೋರಿಸ್ತಾರೆ. ಅವರು ಹುಡುಗರೆಲ್ಲನ ಇವ್ರನ್ನ ತೋರಿಸ್ತಾರೆ, ಇವ್ರು ಮೇಡಮ್ ಅವರು ನಮ್ಗೆ ಹೇಳ್ಕೊಡಲ್ಲ ಅಂತಾನೆ ಹೇಳ್ತಾರೆ ಅವ್ರ ಹುಡುಗರು. ಅದೆಲ್ಲ ಸಮೇತ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಸರ್ ಫುಡ್ ಇಸ್ಕೊಂಡು ಹೋಗಕ್ಕೆ ಎಲ್ಲರೂ ಬಂದ್ರೆ ಕೊಡ್ತೀವಿ, 25 ಜನದ ಮೇಲೆ ಎಷ್ಟು ಜನನು ಬರ್ಲಿ ಅಂತ ಹೇಳಿ ಫುಡ್ ಕೊಡ್ತೀವಿ ಅಂತ ಹೇಳಿದ್ರು. 5 ಜನ ಕೊಡಲ್ಲ ನಾವು ಅಂತ ಅಂದ್ರು. ಮಾಡಿಸಿದ್ವಲ್ಲ ಸರ್, ಗುತ್ತಿಗೆ ಅಂತ 1,000 ರೂಪಾಯಿ ಇಸ್ಕೊಂಡ್ರು. ಕೇಳಿದ್ವಿ ಏನ್ ಮಾಡಿದ್ರಿ ಮೇಡಮ್ ಅಂದ್ರೆ ಅಂಗನವಾಡಿಗೆ ಬೋರ್ಡ್ ಹಾಕ್ಸಿದೀವಿ, ನೇಮ್ ಹಾಕ್ಸಕ್ ಕೊಟ್ಟಿದೀವಿ ಅಂದ್ರು. ಕೇಳಿದ್ವಿ ಎಲ್ಲಿ ಹಾಕ್ಸಿದಿರಿ ಮೇಡಮ್ ಅಂದ್ರೆ ಹಾಕ್ಸಿದೀವಿ ಅಂತೇಳಿ ಸುಮ್ಮನೆ ಆಗೋದು. ನಾವು ಕುಕ್ಕರ್ ಕೊಡ್ಸಾರ ಅಂತ ಇದ್ವಿ ಗುರ್ತಿಗೆ. ಮೇಡಮ್ ಅವ್ರು ಬೇಡ ಅಂತೇಳಿ ದುಡ್ಡು ಇಸ್ಕೊಂಡ್ರು. ಮತ್ತೆ ಸುಮ್ಮನೆ ಆದ್ವಿ, ನಾವು ಕೇಳಲಿಲ್ಲ. 2 ಗುರ್ತು ಅಂತ ಹೇಳಿದ್ರಲ್ಲ, ನಿಮ್ಮ ಮಕ್ಳದೇ ತಾನೇ ಗುರ್ತಿ ಕೊಡಿಸ್ರಿ ಅಂದ್ರು. ನಾವ್ ಅದಕ್ಕೆ ಏನಾದ್ರು ಕೊಡಿಸ್ತೀವಿ ಅಂತ ಹೇಳಿದ್ವಿ, ಆದ್ರೆ ಅವರು ನಾವೇ ಇದು ಹಾಕಿಸ್ತೀವಿ ಅಂದ್ರಲ್ಲ, ಅದಕ್ಕೆ ದುಡ್ಡೇ ಕೊಟ್ವಿ. ನಾನು ಬಂದಿರೋದು ಪ್ರಕಾರ ನಮ್ಮ ಗ್ರೂಪ್ ಆಫೀಸಿಂದ ಮಾಡಿರೋ ಗ್ರೂಪಿಗೆ ಕರೆಕ್ಟ್ ಟೈಮ್ಗೆ ಫೋಟೋ ಹಾಕ್ತೀವಿ. ಕರೆಕ್ಟ್ ಟೈಮ್ಗೆ ಫೋಟೋ ಹಾಕಿ ಅದು GPS ಫೋಟೋನೇ ಹಾಕ್ತಾ ಇದ್ದೀವಿ. ಅದ್ರ ಪ್ರಕಾರ ಎಕ್ಸ್ಪೈರಿ ಫುಡ್ 5 ಪ್ಯಾಕೆಟ್ ಐತೆ, ಅದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಅದು ನೆಕ್ಸ್ಟ್ ಈ ಥರ ತಪ್ಪಾಗ್ದಲೆ ನಾವು ನೋಡ್ಕೊಂತೀವಿ. ಸ್ಟವ್ ಇತ್ತು ರಿಪೇರಿಗೆ ತಗೊಂಡೋಗಿರೋದು, ಅದು ರೆಡಿ ಆಗಿಲ್ಲ. ಡ್ರಮ್ಮೂ ಐತೆ, ಸ್ಟವ್ನು ಐತೆ, ತಂದಿರ್ತೀನಿ ಅಷ್ಟೇ.
ಎಷ್ಟು ತಿಂಗಳಾಯ್ತು ಮೇಡಮ್? 6 ತಿಂಗಳಾಯ್ತು. ಡ್ರಮ್ ತಗೊಂಡೋಗಿದ್ದು ಅವಾಗಲೇ ಸುಮಾರು ದಿನ ಆಗೋಯ್ತು ಸರ್. ಅದು ತೂತ ಆಗಿತ್ತು ಸರ್, ತೂತ ಆಗಿರೋದ್ರಿಂದ ತಗೊಂಡೋಗಿದ್ವಿ. ತೂತಾಗಿದ್ದು ಸಾರ್ವಜನಿಕರೆಲ್ಲ ಕೊಡಿಸಿದ್ದು? ಸಾರ್ವಜನಿಕರೇ ಕೊಡ್ತಿದ್ವಿ, ಅದು ಯೂಸ್ ಇರ್ಲಿಲ್ಲ, ತೂತ ಆಗಿತ್ತು, ಕೊಡಿಸಿದ್ದು ತೂತ ಆಗಿರೋದ್ರಿಂದ ತಗೊಂಡೋಗಿದ್ವಿ. ಬೇಕಾಯ್ತಲ್ಲ, ಅದೇ ವೇಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ತಗೊಂಡೋಗಿದ್ದು ಸಹಜ. ಹೆಲ್ಪರು ನಾವಿಬ್ಬರೇ ಮಾತಾಡ್ಕೊಂಡು ತಗೊಂಡೋಗಿರೋದು ಹೇಳಿದ್ರು. ಹೌದು ಆಗದೆ ಆ ಥರ ನಾನು ನೋಡ್ಕೊಂತೀನಿ ಸರ್.